ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಪ್ಲಾನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು 24ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಸೊ ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ನಿಮಗೂ ಕೂಡ ಮಾರ್ಕೆಟು ಒಂದಲ್ಲ ಒಂದು ದಿನ ಈಸಿ ಅನಿಸುತ್ತೆ. ನೀವೇನಂದರೆ ಫೋಕಸ್ ಮಾಡೋದಿಲ್ಲ. ಲೈಕ್ ಏನಂದರೆ ಫಸ್ಟ್ ಆಫ್ ಆಲು ಮೇಜರ್ ಇಶ್ಯೂಸ್ ಎಲ್ಲರೂ ಫೇಸ್ ಮಾಡೋದಿಷ್ಟೇ. ಸೊ ನಾವು ಎಜುಕೇಷನ್ ಮಾಡಬೇಕಾದ್ರೆ ನಮಗೆ ದುಡ್ಡಿಂದು ಇದು ಗೊತ್ತಿರೋದಿಲ್ಲ. ಸೊ ಓನ್ಲಿ ಎಜುಕೇಷನ್ ಇರುತ್ತೆ, ಯಾಕೆಂದರೆ ಪೇರೆಂಟ್ಸ್ ಅದಕ್ಕೆ ಪೇ ಮಾಡ್ತಿರ್ತಾರೆ. ಸೊ ಹಾಗಾಗಿ ನಮಗೆ ಎಜುಕೇಷನ್ ಬಗ್ಗೆ ಫೋಕಸ್ ಇರುತ್ತೆ. ಒನ್ಸ್ ನಾವು ಅರ್ನಿಂಗ್ ಬಂದಾಗ ಏನಾಗುತ್ತೆ, ನಮಗೆ ಪೇಷನ್ಸ್ ಕಳ್ಕೊಳ್ತೀವಿ. ನಾವು ಓದಬೇಕು ಅಂದರೆ ಲೈಕ್ ಈ ಥರದ್ದು ಯಾವ್ದಾರು ಕಲಿಬೇಕು ಅಂದಾಗ ನಮಗೆ ಕಲಿಯೋ ಆಸೆ ಇರೋದಿಲ್ಲ. ಬಿಕಾಸ್ ವಾಟ್ ಎವರ್ ನಮ್ಮ ಹತ್ರ ಮನಿ ಏನಿದೆ ಅದು ನಮಗೆ ಡಬಲ್ ಆಗಬೇಕು, ತ್ರಿಬಲ್ ಆಗಬೇಕು, 4 ಟೈಮ್ಸ್ ಆಗಬೇಕು, ಶಾರ್ಟ್ ಟರ್ಮಲ್ಲಿ ಆಗಬೇಕು, ಆ ಥರ ಇರುತ್ತೆ. ಸೊ ಚಲೋ ನನ್ನ ಜಾಬೂ ಮಾಡ್ಬೇಕು. ನನ್ನ ಜಾಬ್ ಜೊತೆಗೆ ಇದರಲ್ಲೂ ನಾನು ಅರ್ನಿಂಗ್ ಮಾಡ್ಕೊಬೇಕು. ಸೊ ಎಲ್ಲದು ಎಕ್ಸ್ಪೆಕ್ಟೇಷನ್ಸ್ ಎಲ್ರಿಗೂ ಇರುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಏನಂದರೆ ಲೈಕ್ ಅದಕ್ಕೆ ಆದಂಥ ಡೆಡಿಕೇಶನ್ ಕೂಡ ಇಂಪಾರ್ಟೆಂಟ್ ಆಗುತ್ತಲ್ವ, ವಾಟ್ ಎವರ್ ಇಟ್ ಮೇ ಬಿ. ಸೊ ನೀವು ಡೆಡಿಕೇಟ್ ಕೊಡಲಿಲ್ಲ, ಅದಕ್ಕೆ ಡೆಡಿಕೇಶನ್ ಕೊಡೋಕ್ಕಾಗ್ತಿಲ್ಲ ಅಂದರೆ ನಿಮಗೆ ಕಷ್ಟ ಅಲ್ವಾ ಅದು. ಸೊ ನೀವು ಟ್ರೇಡಿಂಗ್ ಹೆಂಗೆ ಲೈಕ್ ಅದರಲ್ಲಿ ಪ್ಲಸ್ ಆಗ್ತೀರಾ, ಆಲ್ವೇಸ್ ಇಸ್ ಡಿಫಿಕಲ್ಟ್. ಸೊ ಅದಕ್ಕೆ ಹೇಳೋದು ನಾನು, ಲೈಕ್ ನಿಮಗೆ ಟ್ರೇಡರೇ ಆಗಬೇಕಾ, ಗಿವ್ ಎಫರ್ಟ್, ನೋ ಪ್ರಾಬ್ಲಮ್. ಸಮಾಜ ಏನು ಹೇಳುತ್ತೆ, ನಮ್ಮ ಸರ್ಕಲಲ್ಲಿ ಏನು ಹೇಳ್ತಾರೆ, ನಮ್ಮ ಸುತ್ತಮುತ್ತವ್ರು ಏನು ಹೇಳ್ತಾರೆ, ಲೈಕ್ ನಮ್ಮ ರಿಲೇಟಿವ್ಸ್ ಏನು ಹೇಳ್ತಾರೆ, ಎಲ್ಲದನ್ನೂ ಬಿಟ್ಬಿಡಿ. ನಾನು ಇದನ್ನೇ ಮಾಡಬೇಕು ಅಂದರೆ ಇದನ್ನೇ ಮಾಡಬೇಕು. ಏನಾಗುತ್ತೆ, ಐದರ್ ಟೂ ಆಪ್ಷನ್ಸ್. ಐದರ್ ನಾವು ಎಲ್ಲನೂ ಕಳ್ಕೊಂಡ್ರು ಏನು ಮಾಡಿದ್ರೂ ಟೀಸ್ ಮಾಡೋರನ್ನ ನಿಲ್ಸೋಕ್ಕಾಗಲ್ಲ. ಓಕೆನಾ. ಸೊ ಟೀಸ್ ಮಾಡೋರ ಮುಂದೆ ನೀವು ಬೆಳಿಬೇಕು ಅಂದರೆ ದುಡ್ಡು ಮಾಡಬೇಕು ಅಂದರೆ ಏನು ಮಾಡಬೇಕು, ನಿಮ್ಮದೇ ಆದಂಥ ಡೆಡಿಕೇಶನ್ ಇರಬೇಕು. ಯಾವುದೇ ಫೀಲ್ಡ್ಗೆ ಹೋಗಿ, ನಾನು ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ತಿಲ್ಲ, ವಾಟ್ ಎವರ್ ಇಟ್ ಮೇ ಬಿ. ಇಫ್ ಯು ಆರ್ ಗೋಯಿಂಗ್ ಫಿಲ್ಮ್ ಇಂಡಸ್ಟ್ರಿ, ಪುಟ್ ಹಾರ್ಡ್ ವರ್ಕ್, ಮೇಕ್ ಯುವರ್ ಸೆಲ್ಫ್ ಮೋರ್ ಲೈಕ್ ಕಾನ್ಫಿಡೆಂಟ್, ಎವ್ರಿಥಿಂಗ್. ನೀವು ಬೇರೆ ಬಿಸ್ನೆಸ್ಗೆ ಹೋಗ್ತೀನಿ ಅಂದರೆ, ಈಗ ಅಪ್ಪ ಕಟ್ಟಿರೋ ಬಿಸ್ನೆಸ್ ಇದ್ದರೆ ನೀವು ಅದನ್ನು ಉಳಿಸ್ಕೋಗೋದು ನಿಮಗೆ ತುಂಬ ಕಷ್ಟ ಇರುತ್ತೆ, ಯಾಕೆಂದರೆ ನಿಮ್ಮ ಅಪ್ಪ ಕಟ್ಟಿರ್ತಾರೆ, ನೀವು ಕಟ್ಟಿರೋಲ್ಲ ಅದನ್ನ. ಸೊ ಆ ಥರ ಲೈಕ್ ನಿಮ್ಮದೇ ಆದಂಥ ಓನ್ ಬಿಸ್ನೆಸ್ಸು ಇಲ್ಲ ಹಾರ್ಡ್ ವರ್ಕ್ಸ್ ಇದ್ದರೆ ಡೆಫಿನೆಟಾಗಿ ನಿಮಗೂ ಗೊತ್ತಿರುತ್ತೆ ಅದರಲ್ಲಿ ನಾನು ಎಷ್ಟು ಎಫರ್ಟ್ ಹಾಕಬೇಕು, ಎಷ್ಟು ಎಫರ್ಟ್ ನನಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಓಕೆನಾ. ಸೊ ಕಲೀರಿ. ಅದಕ್ಕೆ ಹೇಳೋದು, ನಾನು ಸ್ಟಾಕ್ ಮಾರ್ಕೆಟ್ಗೆ ಬನ್ನಿ ಅಂತ ಯಾರನ್ನೂ ಫೋರ್ಸ್ಫುಲಿ ಕರೆಯೋದಿಲ್ಲ, ಯಾಕೆಂದರೆ ಕಲಿಬೇಕಂತವರು ಯಾರೂ ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ಅದರ್ವೈಸ್ ಲೈಕ್ ನನಗೆ ಇತ್ತೀಚೆಗೆ ಏನಾಗಿದೆ ಗೊತ್ತಾ, ತುಂಬ ಮೆಸೇಜ್ಗಳು ಬರ್ತವೆ, ಸರ್ ನೀವು PMC ಹ್ಯಾಂಡ್ಲು ಮಾಡ್ತೀರಾ, ನಮ್ಮ ಅಕೌಂಟ್ ಹ್ಯಾಂಡ್ಲು ಮಾಡ್ತೀರಾ, ಅದು ಇದು ಅಂತ. ನಾನು ಹೇಳೋದಿಷ್ಟೇ, ನಿಮ್ಮ ಅಕೌಂಟ್ ಹ್ಯಾಂಡ್ಲು ಮಾಡೋದಾದರೆ ನಾನು ಏನಕ್ಕೆ ಟ್ರೇಡ್ ಮಾಡಬೇಕು. ಓಕೆ, ಈಗ ನಾನು ವಾಟ್ ಎವರ್, ನೀವು ನಿಮ್ಮ ಕೆಲಸದಲ್ಲಿ ಏನೋ ನೀವು ಬ್ಯುಸಿ ಇರ್ತೀರ, ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇರುತ್ತೆ, ಸೊ ಹಂಗಾಗಿ ನಾನು ಅಕೌಂಟ್ ಹ್ಯಾಂಡ್ಲಿಂಗ್ ಅಂತ ಕೊಡ್ತೀರಾ. ಓಕೆನಾ. ಸೊ ನಿಮ್ಮ ಅಮೌಂಟ್ನ ನಾನು ಕಂಪ್ಲೀಟಾಗಿ ಝೀರೋ ಮಾಡಿದರೆ ನಿಮಗೆ ಓಕೆನಾ, ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ಇಲ್ಲ. ಬಟ್ ಯು ವಾಂಟ್ ಲೈಕ್ ನೋ, ನಮಗೆ ನೀವು ದುಡಿಯೋದ್ರಲ್ಲಿ 50% ಬೇಕು, 60% ಬೇಕು, ಅದನ್ನು ನಾನು ಏನಕ್ಕೆ ಇದು ಮಾಡ್ಕೊಳ್ಳಿ. ವಾಟ್ ಎವರ್ ಈಗ PMC ಅಂತ ನಾನು ತೆಗೆಸ್ಕೊಂಡು ನಾನು ಕೂಡ 1 CR ತನಕಲ್ಲೂ ನನಗೆ ಸಿಗೋದಿದೆ ಆರಾಮ್ಸೆ. ನಾನು ಲೈಕ್ ಟ್ರೈ ಮಾಡಿದರೆ 1 CR ತನಕನೂ ನನಗೆ ಅಕೌಂಟಿಗೆ ಬರೋಂಥ ಅಮೌಂಟ್ಗಳಿದ್ದಾವೆ. ಸೊ ಅದನ್ನು ತೊಗೊಂಡು ನಾನೇನು ಮಾಡಲಿ, ಅದನ್ನು ನಾನು ಟ್ರೇಡ್ ಮಾಡಿ ಅದಕ್ಕೆ 50% ತೊಗೊಂಡು ಅದು ಹೈ ಕ್ವಾಂಟಿಟಿನ ಹ್ಯಾಂಡ್ಲ್ ಮಾಡ್ಲಿಕ್ಕೆ ಬೇಕಿರೋ ಅಷ್ಟು ಮೈಂಡ್ ಸೆಟ್ಟು ಕ್ಲಿಯರ್ ಇಲ್ದಲೆ, ಲೈಕ್ ನಾನು ಸ್ಟ್ರೆಸ್ ತಗೊಂಡು, ನನಗೆ ಶುಗರ್ ಕಾಯಿಲೆ ಬರ್ಸ್ಕೊಂಡು, BP ಬರ್ಸ್ಕೊಂಡು, ಹಾರ್ಟ್ ಅಟ್ಯಾಕ್ ಮಾಡ್ಕೊಂಡು ಬೇಕಾ ಅದು. ವಾಟ್ ಎವರ್ ಇಟ್ ಮೇ ಬಿ, ಮೈ ಅರ್ನಿಂಗ್ಸ್, ನನ್ನ ದುಡ್ಡು ಏನಿದೆ ಅದನ್ನು ನಾನು ಹಾಕ್ಕೊಳ್ತೀನಿ, ದಿನಕ್ಕೆ ನನಗೆ ಎಷ್ಟು ಬೇಕು ಅಂತ ದುಡ್ಕೊಳ್ತೀನಿ, ಐ ಆಮ್ ಹ್ಯಾಪಿ. ಸೊ ದಟ್ ಈಸ್ ವಾಟ್ ಟ್ರೇಡಿಂಗ್. ಓಕೆನಾ. ಸೊ ನೀವು ಅದನ್ನು ಮಾಡ್ಬೋದಿಲ್ಲ ಅಂತಲ್ಲ, PMC ರಾಂಗ್ ಅಂತ ಹೇಳೋದಿಲ್ಲ. PMC ಮಾಡೋಲ್ಲಿ ಪ್ರಾಫಿಟಬಲ್ ಇರೋರು ಯಾರು PMC ಮಾಡೋದಿಲ್ಲ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಪ್ರಾಫಿಟಬಲ್ ಟ್ರೇಡರ್ಸ್ ಯಾರೂ PMC ಅಕೌಂಟ್ ಹ್ಯಾಂಡ್ಲ್ ಮಾಡೋದಿಲ್ಲ. ಯಾರು ಲಾಸ್ ಮಾಡಿಕೊಂಡು ಕಳ್ಕೊಂಡು ಅದನ್ನು ಬೇರೆ ಕಡೆ ಎಲ್ಲರೂ ದುಡಿಬೇಕು ಅನ್ನೋರು, ಕುಡಿ ನಾವು ಮಾಡ್ಕೊಡ್ತೀವಿ ಅಂತ ಮಾಡ್ತಾರೆ. ಬಿಕಾಸ್ ಪ್ರಾಫಿಟಬಲ್ ಟ್ರೇಡರ್ಸ್ಗೆ ಬೇರೆಯವರ ದುಡ್ಡಿನ ಅವಶ್ಯಕತೆ ಇರೋದಿಲ್ಲ. ಓಕೆನಾ. ಇದು ನೀವು ಅರ್ಥ ಮಾಡ್ಕೊಳ್ಳಿ. ಅದಕ್ಕೇ ನಿಮ್ದು ಎಷ್ಟೇ PMC ಮೆಸೇಜಸ್ ಬಂದರೂ ನಾನು ರಿಪ್ಲೈ ಇರೋದಿಲ್ಲ ನಿಮಗೆ, ತುಂಬ ರೇರ್ ರಿಪ್ಲೈ ಮಾಡೋದು ನಾನು. ಸೊ ಹಾಗಾಗಿನೇ ಹೇಳ್ತಿರೋದು. ಓಕೆನಾ. ಸೊ ಕಲಿಬೇಕು ಅನ್ನೋರು 24ನೇ ತಾರೀಕು ಬ್ಯಾಚ್ನ ಜಾಯ್ನ್ ಕಡೆ. ಇವತ್ತಿನ ಟ್ರೇಡು ತುಂಬ ಟ್ರಿಕ್ಕಿ ಟ್ರೇಡು, ಆ್ಯಂಡ್ ಕೆಲವೊಂದು ಥಿಂಗ್ಸ್ಗಳು ನನಗೆ ನಗುನೂ ಬಂತು, ಅದನ್ನು ಕೂಡ ಗೈಡ್ ಮಾಡ್ತೀನಿ. ಏನೇನು ಆಗಿರೋ ಸಿಚುವೇಶನ್ಸ್ ಅನ್ನೋದನ್ನು ಎರಡನ್ನೂ ಗೈಡ್ ಮಾಡ್ತೀನಿ. ಲೆಟ್ಸ್ ಸಿ ಮೈ ಪ್ರಾಫಿಟ್ ಆರ್ ಲಾಸ್. ಸೊ ನಂದು ಪ್ರಾಫಿಟ್ ಆರ್ ಲಾಸ್ನ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ. ಸೊ ಇವತ್ತಿಂದು ದಿಸ್ ಈಸ್ ಮೈ ಪ್ರಾಫಿಟ್. ಗುಡ್ ಡೇ. ಆಲ್ವೇಸ್ ಮಂಡೇ ಐ ವಿಲ್ ಸ್ಟ್ರೆಚ್ ಇಟ್ ಸಮೋರ್. ಯಾವಾಗಲೂ ಸ್ಟ್ರೆಚ್ ಮಾಡ್ತಿರ್ತೀನಿ, ಯಾಕೆಂದರೆ ಫುಲ್ ಡೇ ಇರುತ್ತೆ, ಫುಲ್ ವೀಕ್ ಇರುತ್ತೆ, ಏನಾದ್ರು ಮಾಡ್ಕೊಬೋದು ಅಂತ 2 ಟ್ರೇಡ್ಸ್ ಮಾಡಿದ್ದೀನಿ. ಸೊ ಒಂದು ಟ್ರೇಡಲ್ಲಿ ಆಲ್ಮೋಸ್ಟ್ ಜಸ್ಟ್ ಐ ಕ್ಯಾಪ್ಚರ್ಡ್ ಸ್ಮಾಲ್ ಕ್ವಾಂಟಿಟಿ, ಇಲ್ಲ ಅಂತ ಹೇಳೋದಿಲ್ಲ, ಲೈಕ್ ಸ್ಮಾಲ್ ಕ್ವಾಂಟಿಟಿ ಅಲ್ಲ, ಕ್ವಾಂಟಿಟಿ ಸೇಮು, ಪಾಯಿಂಟ್ಸ್ ಕಡಿಮೆ. ಓಕೆನಾ. ಪಾಯಿಂಟ್ಸ್ ಆಲ್ಮೋಸ್ಟ್ 10 ಪಾಯಿಂಟು ಕೂಡ ಸಿಗಲಿಲ್ಲ ನಂಗೆ ಅದರಲ್ಲಿ, ಬಿಕಾಸ್ ಮಾರ್ಕೆಟ್ ಸಡನ್ನಾಗಿ ರಿವರ್ಸ್ ಆಯಿತು. ವಾಟ್ ಎವರ್ ಸಿಕ್ಕಿದ್ದೆಷ್ಟು ಅಷ್ಟೊಂದು ಟ್ರೇಡ್ ಮಾಡಿದ್ದೀನಿ. ನೆಕ್ಸ್ಟು ಇದು ಐ ಜಸ್ಟ್ ಟ್ರೇಡೆಡ್ ಅನದರ್ 3
ಟೈಮ್ಸ್. ಓಕೆನಾ. ಸೊ ನೀವು ಒನ್ ಟೈಮಲ್ಲಿ ಅನ್ಕೋಬೇಡಿ, 3 ಸಲ ಟ್ರೇಡ್ ಮಾಡಿದ್ದೀನಿ, 3 ಸಲನೂ ಮಾರ್ಕೆಟ್ ಒಂದು ಒಳ್ಳೆ ಮೂಮೆಂಟನ್ನೇ ಕೊಡ್ತಾಯಿತ್ತು. ಅದರಲ್ಲಿ ಎಷ್ಟೇ ಸಿಗುತ್ತೆ ಅಷ್ಟು ಗ್ರಾಬ್ ಮಾಡ್ಕೊಂಡು ಕ್ಲೋಸ್ ಮಾಡಿದ್ದೀನಿ. ಓಕೆನಾ. ಸೊ ಹಾಗಾಗಿ ಟೋಟಲ್ 4 ಟ್ರೇಡ್ಸ್ ಆಗಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಮಾರ್ಕೆಟಲ್ಲಿ ವೆಯ್ಟ್ ಮಾಡಬೇಕು, ಪೇಷನ್ಸ್ ಇಟ್ಕೊಳ್ಳಿ. ಪೇಷನ್ಸ್ ಇಟ್ಕೊಂಡ್ರೆ ಆಲ್ವೇಸ್ ಯು ವಿಲ್ ಮೇಕ್ ಮನಿ, ಅದರ್ವೈಸ್ ಯು ಕೆನಾಟ್ ಮೇಕ್ ಮನಿ ಇನ್ ದ ಸ್ಟಾಕ್ ಮಾರ್ಕೆಟ್. ಓಕೆನಾ. ರಿಫ್ರೆಶ್ ಕೂಡ ಮಾಡಿ ತೋರಿಸಿದ್ದೀನಿ. ಲೆಟ್ಸ್ ಕ್ಲೋಸ್ ಇಟ್ ಅಪ್, ನೋ ಮೋರ್ ಟ್ರೇಡ್ಸ್. ಸೊ ಏನಾಯ್ತಾ, ಓಕೆ ಕ್ಲೋಸ್. ಓಕೆನಾ. ಸೊ ಇವಾಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ, ಸ್ಟೂಡೆಂಟ್ಸಿಗೆ ಏನು ಹೇಳಿದೆ ಅಂತ. ಅದಕ್ಕಿಂತ ಒಂದು ಕ್ವಾರ್ಟ್ಲಿ ಹೇಳ್ದಂಗೆ ಕೇಳಿ. ಲೈಕ್ ಈ ಗಿಫ್ಟ್ ನಿಫ್ಟಿ ನೋಡೋರಿರ್ತಾರೆ, ಓವರ್ ನೈಟ್ ಪೊಸಿಷನ್ ತೊಗೊಂಡೋಗೋರು ಗಿಫ್ಟ್ ನಿಫ್ಟಿನ ನೋಡ್ತಾ ಇರ್ತಾರೆ. ಫಸ್ಟ್ ಸಿಂಗಾಪುರ್ ನಿಫ್ಟಿ ಅಂತಿತ್ತು, ಇವಾಗ ಸಿಂಗಾಪುರ್ ನಿಫ್ಟಿ ತೆಗೆದು ಇಂಡಿಯಾದ ಇದಾಗಿದೆ, ಅದಕ್ಕೆ ಅದನ್ನ ಇನ್ನೂ ಸ್ಟಿಲ್ ಗಿಫ್ಟ್ ನಿಫ್ಟಿ ಅಂತಲೇ ಕರೀತಾರೆ. ಓಕೆನಾ. ಅವ್ರಿಗೆ ಹೇಳಿದೆ ಲೈಕ್ ಅಮೆರಿಕನ್ ಮಾರ್ಕೆಟು ಫ್ರೈಡೇ ನೈಟ್ ಏನು ಮಾಡಿದೆ, ನಾನು ಬೆಳಗ್ಗೆ ನೋಡಿದ್ದು, ಅದನ್ನು ಯಾವುದೂ ನಾನು ನೈಟಲ್ಲೆಲ್ಲ ನೋಡ್ಕೊಂಡು ಕೂತ್ಕೊಳ್ಳಲ್ಲ, ಒಂದು 300 ಪಾಯಿಂಟು ಗಿಫ್ಟ್ ನಿಫ್ಟಿಲಿ ಬುಲಿಶ್ ತೋರಿಸ್ತಿತ್ತು. ಇಟ್ ಮೀನ್ಸ್ ಓವರ್ ಆಲ್ ಲೈಕ್ ಪುಟ್ ರೈಟರ್ಸ್ ಅಂತೀವಲ್ಲ, ಸೊ ಲೈಕ್ ಆಪ್ಷನ್ ಸೆಲ್ಲರ್ಸಲ್ಲಿ ಪುಟ್ ರೈಟರ್ಸು ಮತ್ತು ಕಾಲ್ ಬೈಯರ್ಸು ಓಕೆನಾ. ಪುಟ್ ರೈಟರ್ಸು ಪ್ಲಸ್ ಕಾಲ್ ಬೈಯರ್ಸ್ ಇಬ್ಬರೂ, ಸೊ ಇಬ್ಬರು ಏನು ಮಾಡಿರ್ತಾರೆ, ಲೈಕ್ ಇಲ್ಲಿ ಕ್ಲೋಸಿಂಗ್ ಪೊಸಿಷನಲ್ಲೋ ಇಲ್ಲ ಬೈಯಿಂಗ್ ಸೈಡಲ್ಲೋ ಟ್ರೇಡ್ ತೊಗೊಂಡವ್ರಿಗೆ ಶುಕ್ರವಾರ ದೇ ಥಿಂಕ್ ಇಟ್ ಲೈಕ್ 300 ಪಾಯಿಂಟ್ ಬಂದ್ಬಿಡುತ್ತೆ. ಸೊ ಕಾಲ್ ಅವ್ರಿಗೂ ಅಷ್ಟೇ ಲಾಟ್ರಿ ಆಗ್ಬಿಡುತ್ತೆ, ನೈಟ್ ಆ್ಯಂಡ್ ಲೈಟ್ ಲಾಟ್ರಿನೂ ಆಗೋಗುತ್ತೆ, ಡನ್. ಆ್ಯಂಡ್ ಪುಟ್ಟವ್ರಿಗೂ ಅಷ್ಟೇ. ಸೊ ನನ್ನ ಸ್ಟ್ರೈಕ್ ಪ್ರೈಸ್ಗಳು ಝೀರೋ ಆಗ್ಬಿಡ್ತವೆ. ಸೊ ನನಗೆ ನಾಳೆ ಎಕ್ಸ್ಪೈರಿಂದ ಒಳ್ಳೆ ಪ್ರೀಮಿಯಮ್ ಸಿಗುತ್ತೆ ಅಂತ. ಬಟ್ ಗಿಫ್ಟ್ ನಿಫ್ಟಿ ಏನು ಮಾಡಿದೆ, ಟ್ರಂಪ್ ನ್ಯೂಸ್ಗಳು, ಇವ್ರದ್ದು ಇರಾನ್ದು ನ್ಯೂಸು, ಇರಾನ್ ಅವರು ಇಂಡಿಯನ್ ಪೋರ್ಟ್ ಮೇಲೆ ಅಟ್ಯಾಕ್ ಮಾಡಿದರು, ಆಳು ಮುಳು ಬಂದಿದ್ದಕ್ಕೆ ಏನಾಯಿತು, ಇಮಿಡಿಯೇಟಾಗಿ ಬೆಳಗ್ಗೆ, ಓಕೆನಾ. ಸೊ ನಾನು ಬೆಳಿಗ್ಗೆ ನೋಡಿದಾಗ ಹೇಳಿದ್ದು, ಸೊ ಇಷ್ಟು ದೂರ ಹೋಗಿದ್ದು, ಇಷ್ಟು ದೂರ ನೆಗೆಟಿವ್ ಟ್ರೇಡ್ ಆಗ್ತಿತ್ತು. ಇಟ್ ಮೀನ್ಸ್ ಆಲ್ಮೋಸ್ಟ್ ನಮಗೆ ಕಾಸ್ಟ್ ಟು ಕಾಸ್ಟ್ ಲೆವೆಲ್ಗೆ ತೋರಿಸ್ತಾಯಿತ್ತು. ಆವಾಗ ಅಂದ್ಕೊಂಡೆ, ಸೊ ನೈಟು ಕಾಲವರು ಫ್ರೈಡೇ ನೈಟು ಕಾಲವರು ಫುಲ್ ವೀಕೆಂಡಲ್ಲಿ ಲೈಕ್ ಕಾಲ್ ರೈಟರ್ಸ್ ಇರ್ಬೋದು, ಮತ್ತು ಬೈಯರ್ಸ್ ಲೈಕ್ ಬೈಯರ್ಸ್ ಇರ್ಬೋದು, ಯಾವ್ರಿಬ್ರಿಗೂ ನಿದ್ದೆ ಮಾಡಿರಲ್ಲ. ಬಿಕಾಸ್ 300 ಪಾಯಿಂಟ್ ತೋರಿಸ್ತೈತೆ, ಮಂಡೇ ಎಲ್ಲಿ ಓಪನ್ ಆಗುತ್ತಪ್ಪ ಅಂತ. ಸೊ ಅವ್ರಿಗೆ ಮಂಡೇ ಬೆಳಗ್ಗೆ ಓಪನ್ ಆದಾಗ ಅವ್ರಿಗೂ ಸುಸ್ತಾಗಿಲ್ಲ, ಓಕೆ ಫೈನ್, ಚಲೋ ಫ್ಲಾಟಿಶ್ ಓಪನ್ ಆಗೈತೆ, ಲಾಸ್ ಬದಲು ಕಾಸ್ಟಲ್ಲಿ ಐತೆ ಅಂತ. ಸೊ ಪುಟ್ ರೈಟರ್ಸು 2 ದಿನದಿಂದ ನಾವು ಒಳ್ಳೆ ಪ್ರಾಫಿಟ್ ಸಿಗುತ್ತೆ ಮಂಡೇ ಅಂದ್ಕೊಂಡವ್ರಿಗೆ, ಅವ್ರಿಗೂ ಚಂಬು, ಅವ್ರಿಗೂ ಏನೂ ಆಗಿಲ್ಲ. ಓಕೆನಾ. ಸೊ ಇಬ್ರಿಗೂ ಡಮಾರು. ಆವಾಗ ಮಾರ್ಕೆಟ್ ಏನು ಮಾಡ್ತು, ಬೆಳಿಗ್ಗೆ ಫ್ಲಾಟಿಶ್ ಓಪನು. ಸೊ ಫ್ಲಾಟಿಶ್ ಓಪನ್ ಇದನ್ನು ನೀವು ಗ್ಯಾಪ್ ಅಪ್ ಅನ್ಬೋದು. ನಾನು 30-40 ಪಾಯಿಂಟ್ಸ್ ಎಲ್ಲ ಗ್ಯಾಪ್ ಅಪ್ ಅಲ್ಲ, ಇಟ್ಸ್ ನಾಟ್ ನಾರ್ಮಲ್ ಫ್ಲಾಟಿಶ್ ಓಪನೇ. ಮೊದಲನೇ ಕ್ಯಾಂಡಲ್ಲೇ 180 ಪಾಯಿಂಟ್ ಏನೋ ಡೌನ್ ಸೈಡ್ ಬಂತು. ಓಕೆನಾ. ವಿತಿನ್ ನೆಕ್ಸ್ಟ್ ಕ್ಯಾಂಡಲ್ ಕವರ್ಡ್ ದಟ್. ಇಟ್ ಮೀನ್ಸ್ ಮಾರ್ಕೆಟಲ್ಲಿ ಬುಲಿಶ್ನೆಸ್ ಇದೆ, ಗೊತ್ತಾಗ್ತಿದೆ, ಯಾರೋ ದೊಡ್ಡವರು ದುಡ್ಡು ಹಾಕ್ತಿದ್ದಾರೆ ಇಲ್ಲಿ. ಸೊ ಐದರ್ ಸ್ಟಾಕ್ಸಲ್ಲಿ ಹಾಕ್ತಿದ್ದಾರೆ, ಇಂಡೆಕ್ಸಲ್ಲಿ ಹಾಕ್ತಿದ್ದಾರೆ, ಯಾವುದೋ ಒಬ್ಬರು ಬುಲಿಶ್ ಮಾಡ್ತಿದ್ದಾರೆ ಅಂತ. ಸೊ ಅದಕ್ಕೆ ಏನು ಮಾಡಿದೆ, ವೆಯ್ಟ್ ಮಾಡ್ತಿದ್ದೆ, ಚಲೋ ನೋಡೋಣ ಮಾರ್ಕೆಟ್ ಏನಾಯ್ತು ಅಂತ. ಸೊ 0.236 ಲೆವೆಲ್ ಇಲ್ಲಿತ್ತು. ಇವಾಗ ಸ್ಟ್ರೆಚ್ ಔಟ್ ಆಗಿರೋದಕ್ಕೆ ಇಲ್ಲಿಗೆ ಹೋಗಿದೆ, 236 ಲೆವೆಲ್ ಇಲ್ಲಿತ್ತು. ಓಕೆನಾ. ಸೊ ನಾನು ಅಂದ್ಕೊಂಡೆ ಲೆಟ್ಸ್ ಮಾರ್ಕೆಟ್ ಏನಾದರೂ ಬ್ರೇಕ್ಔಟ್ ಆಗುತ್ತಾ, ಬಿಕಾಸ್ ಮೊದಲು 15 ನಿಮಿಷ ತುಂಬ ವಾಲಟೈಲ್ ಕಾಣಿಸ್ತಿದೆ. 180 ಪಾಯಿಂಟು ಮೈನಸ್ಸು ಪ್ಲಸ್ ಮತ್ತು ಅನದರ್ 180 ಪಾಯಿಂಟ್ಸ್ ಪ್ಲಸ್ ಎರಡೂ ಆಗ್ತಿದೆ. ಇಲ್ಲಿ ನಿಮಗೆ ಪ್ಲಸ್ಸು ಆಗ್ತಿದೆ, ಇಲ್ಲಿ ಮೈನಸ್ಸು ಆಗಿದೆ. ಸೊ ಎರಡೂ ಆದಾಗ ಮಾರ್ಕೆಟಲ್ಲಿ ಪ್ರೀಮಿಯಂ ಫ್ಲಕ್ಚುಯೇಟ್ ಸಿಕ್ಕಾಪಟ್ಟೆ ಆಗಿರುತ್ತೆ. ಸೊ ಪ್ರೀಮಿಯಂ ಫ್ಲಕ್ಚುಯೇಷನ್ ಸಿಕ್ಕಾಪಟ್ಟೆ ಆಗಿದೆ ಅಂದಾಗ ಏನಾಗುತ್ತೆ, ಮಾರ್ಕೆಟಲ್ಲಿ ಪ್ರೀಮಿಯಮ್ಸ್ ಮೂವ್ ಆಗೋದು ಕಡಿಮೆ ಇರುತ್ತೆ. ಸೊ ಅದಕ್ಕೆ ನಾನು ಬ್ರೇಕ್ಔಟಲ್ಲಿ ಟ್ರೇಡ್ ಬೇಡ, ಚಲೋ ವೆಯ್ಟ್ ಮಾಡೋಣ ಅಂತ ನನ್ನ ಪ್ರಕಾರ ವೆಯ್ಟ್ ಮಾಡ್ತಿದ್ದೆ. ಯಾವಾಗ 0.236 ಬಂತು, ಐ ಎಂಟರ್ಡ್. ಲೈಕ್ ನಾನು ಇಲ್ಲೇ ಇಮಿಡಿಯೇಟ್ ಟಚ್ ಆಗ್ತಿದ್ದಂಗೆ ಎಂಟ್ರಿ ಆದೆ. ಅದರಲ್ಲಿ ನನಗೆ ಇಮಿಡಿಯೇಟಾಗಿ ಆಲ್ಮೋಸ್ಟ್ ನಿಯರ್ ಟು 10 ಪಾಯಿಂಟ್ಸ್ ತೋರಿಸ್ತಿತ್ತು ಮಾರ್ಕೆಟು. ನಾನು 10 ಪಾಯಿಂಟ್ಸ್ ತೋರಿಸ್ತಿದ್ದೆ, ಚಲೋ ಬುಕ್ ಮಾಡಿಬಿಡೋಣ, ಸೈಡ್ ವೈಸ್ ಆದರೂ ಆಗ್ಬೋದು, ವಾಲಟಿಲಿಟಿ ಇದೆ ಅಂತ 10 ಪಾಯಿಂಟ್ಸ್ ಬುಕ್ ಮಾಡಿದೆ. ಬಟ್ ಅದು 8 ಸಮಥಿಂಗ್ ಚೇಂಜ್ಗೇನೋ ಬುಕ್ ಆಯ್ತಿಲ್ಲ. ಓಕೆನಾ. ಸೊ ಅದಾದಮೇಲೆ ಮಾರ್ಕೆಟ್ ಈಸ್ ಬ್ಯಾಕ್ ಟು ಆವಾಗ 0.382 ಲೆವೆಲ್ ಇಲ್ಲಿತ್ತು. ಸೊ 382 ಲೆವೆಲಲ್ಲಿ ಟ್ರೇಡ್ ತೊಗೋಬೋದಿತ್ತಲ್ವಾ. ಮಾರ್ಕೆಟ್ ಏನು ಮಾಡಿದೆ, 180 ಪಾಯಿಂಟ್ ಡೌನು, ಅಪ್ಪು ಅಗೇನ್ 120 ಪಾಯಿಂಟ್ಸ್ ಡೌನ್ ತೋರಿಸ್ತಿದೆ. ಸೊ ಇಲ್ಲಿಗೆ ಬಂದಾಗ ಕನ್ಫ್ಯೂಷನ್ ಆಯ್ತು ನನಗೆ, 382 ಲೆವೆಲ್ ತಗೊಳ್ಳೋದು ಬೇಡವೋ ಅಂತ ವೆಯ್ಟ್ ಮಾಡ್ತಿದ್ದೆ, ಚಲೋ ನೋಡೋಣ ಮಾರ್ಕೆಟ್ ಏನು ಮಾಡುತ್ತೆ ಅಂತ. ಸೊ ಇಲ್ಲಿ ನಾನು ಟ್ರೇಡೇ ಮಾಡಿಲ್ಲ. ಓಕೆ, ನಾನು ಡೈರೆಕ್ಟಾಗಿ ಹೇಳ್ತಾಯಿದ್ದೀನಿ, ಇಲ್ಲಿ ನಾನು ಟ್ರೇಡೇ ಮಾಡಿಲ್ಲ. ಬಿಕಾಸ್ ಇಲ್ಲಿ 0.382 ಲೆವೆಲ್ ತುಂಬ ಜನದ ಮೆಸೇಜ್ ನೋಡಿದೆ, ಸರ್ ಡನ್ ಫಾರ್ ದ ಡೇ. ಆ್ಯಂಡ್ ಒನ್ ಮೋರ್ ಥಿಂಗ್ ಹೇಳ್ತೀನಿ, ದಯವಿಟ್ಟು ನಿಮ್ಮದು ಪ್ರಾಫಿಟ್ ಸ್ಕ್ರೀನ್ಶಾಟ್ಗಳನ್ನ ನನಗೆ ಕಳಿಸ್ಬಿಡಿ. ಬಿಕಾಸ್ ನಾನು ಅವ್ರಿಗೆ ರಿಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ ಎಲ್ರಿಗೂ. ನನಗೆ ಏನಂದರೆ, ನೀವು ಎಲ್ಲಿಂದ ತೊಗೊಂಡಿದ್ದೀರಾ, ಡನ್. ಈಗ ಲೈಕ್ 0.382 ಲೆವೆಲಿಂದ ಟ್ರೇಡ್ ಎತ್ಕೊಂಡೆ, ಡನ್ ಫಾರ್ ದ ಡೇ, ಐ ಆಮ್ ಹ್ಯಾಪಿ. ಸೊ ಇಟ್ ಮೀನ್ಸ್ ದೇ ಹ್ಯಾವ್ ಮೇಡ್ ಇಟ್ ಪ್ರಾಫಿಟ್ ಅಂತ. ನೀವು ನನಗೆ ಸ್ಕ್ರೀನ್ಶಾಟ್ ಕಳಿಸೋದು, ಅದನ್ನು ನಾನು ಸ್ಕ್ರೀನ್ಶಾಟ್ಗಳನ್ನು ಮೆಸೇಜ್ಗಳಿಗೂ ಅಡಿಷ್ನಲ್ ರಿಪ್ಲೈ ಮಾಡಬೇಕು, ಪ್ಲಸ್ ಡೌಟ್ಸ್ ಇರೋರಿಗೂ ರಿಪ್ಲೈ ಮಾಡೋಕ್ಕೂ ಟಫ್ ಆಗುತ್ತೆ ನನಗೆ. ಅದಕ್ಕೆ ಹೇಳೋದು, ನೀವು ಪ್ರಾಫಿಟ್ ಮಾಡ್ತೀರಾ ಸ್ಕ್ರೀನ್ಶಾಟ್ ಕಳಿಸಿ ಅಂತ ಹೇಳೋದಿಲ್ಲ. ಯಾಕೆಂದರೆ ನಾನಿಲ್ಲಿ ಯಾವುದೇ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಬರ್ಕೊಂಡು ಸ್ಟೋರಿ ಹೇಳ್ಕೊಂಡು ಕೂತ್ಕೊಳ್ಳಲ್ಲ. ಚಲೋ
ನಾನು ಸ್ಟೂಡೆಂಟ್ಸ್ ಇಷ್ಟು ಮಾಡೋರೆ ಅಷ್ಟು ಮಾಡೋರೆ ಅಂತ ಒಂದು 10 ಸ್ಕ್ರೀನ್‌ಶಾಟ್ ಶೇರ್ ಮಾಡಲ್ಲ. ಇಲ್ಲ ನಾನು ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋನಲ್ಲ. ಸೊ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡ್ತಿದ್ರೆ ಚಲೋ ನೋಡಿ ಇಷ್ಟೊಂದೆಲ್ಲ ದುಡ್ಡು ಮಾಡ್ಸೀನಿ ಅಂತ ತೋರಿಸ್ಲಿಕ್ಕೆ ನಾನು ಯಾರಿಗೂ ಶೋ ಆಫ್ ಮಾಡಲ್ಲ ಅಂದಮೇಲೆ ನೀವು ನನಗೆ ಕಳಿಸೋ ಅವಶ್ಯಕತೆನೇ ಇಲ್ಲ. ಓಕೆನಾ. ಸೊ ನೀವು ಪ್ರಾಫಿಟ್ ಮಾಡ್ತೀರಾ ಅದು ನನಗೆ ಖುಷಿ. ಸೊ ಹಾಗಾಗಿ ಇಲ್ಲಿ ತೊಗೊಂಡಿಲ್ಲ ನಾನು. ಕೆಲವರು ಇಲ್ಲಿ ಟ್ರೇಡ್ ಮಾಡಿ ಲೈಕ್ 8-10 ಪಾಯಿಂಟಿಗೆ ಎಕ್ಸಿಟ್ ಆಗ್ದಲೇ ಓವರ್ ಎಕ್ಸ್ಪೆಕ್ಟೇಷನ್ ಇದ್ದವ್ರಿಗೆ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಓಪನ್ ಆಗಿ ಹೇಳ್ತೀನಿ, ಇಲ್ಲಿ ತೊಗೊಂಡವ್ರಿಗೆ ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ ಮಾರ್ಕೆಟಲ್ಲಿ. ಹೋಲ್ಡ್ ಮಾಡಿದವ್ರಿಗೆ 20 ಪಾಯಿಂಟು 30 ಪಾಯಿಂಟ್ ತನಕ ಹೋಲ್ಡ್ ಮಾಡಿದರೆ ಸಿಕ್ಕಿದೆ. ನಾನೇನು ಮಾಡಿದೆ, ಅಗೇನ್ ಐ ವೇಟೆಡ್. ಓಕೆನಾ. ಅಗೇನ್ ಮಾರ್ಕೆಟ್ ಇಲ್ಲಿಗೆ ಬಂದು ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಇಲ್ಲಿ ತನಕ ಬಂದಮೇಲೆ ಚಲೋ ಮಾರ್ಕೆಟು ಒಂದು ರಿಟ್ರೇಸ್ಮೆಂಟ್ ಕೊಟ್ಟರು, ಒಂದು ಸ್ವಲ್ಪ ಅಪ್ಸೈಡ್ ಹೋಗುತ್ತೆ ಅಂತ ಇಲ್ಲೇ ನಾನು ಫಸ್ಟ್ ಟ್ರೇಡ್ ಇಲ್ಲೇ ಎಂಟ್ರಿ ಆದೆ ನಾನು. ಸೊ ಇಲ್ಲಿ ಎಂಟ್ರಿ ಆದೆ, ನನಗೆ ಇಲ್ಲಿಗೆ ಬರೋಷ್ಟರಲ್ಲಿ ಮಾರ್ಕೆಟಲ್ಲಿ 10 ಪಾಯಿಂಟ್ ಸಿಕ್ತಿತ್ತು, ಎಕ್ಸಿಟೆಡ್. ಓಕೆನಾ. 24,000 ಲೆವೆಲ್ ಇದೆ. ಚಲೋ ಲೆಟ್ಸ್ ವೆಯ್ಟ್ ಫಾರ್ ಇಟ್. 24,000 ಲೆವೆಲಲ್ಲಿ ಏನಾಗ್ಬೋದು ಅಂತ. ಅಗೇನ್ ಮಾರ್ಕೆಟ್ ರಿಟ್ರೇಸ್ಡ್ ಬ್ಯಾಕ್, ಅಗೇನ್ 24,000 ಫೋಲ್ಡಿಂಗ್. ಈ ಲೆವೆಲಲ್ಲಿ ಅಗೇನ್ ಎಂಟ್ರಿ ಆದೆ. ಇಲ್ಲಿಗೆ ಬರೋಷ್ಟರಲ್ಲಿ ಮಾರ್ಕೆಟ್ ಈಸ್ ಗಿವನ್ ಮಿ ವೆರಿ ಗುಡ್ ಮೂವ್ ಆಫ್ 15-16 ಪಾಯಿಂಟ್ಸ್ ಮೂವ್ಮೆಂಟ್ ಸಿಕ್ತು. ಎಂಟರ್ಡ್ ಆ್ಯಂಡ್ ಎಕ್ಸಿಟೆಡ್. ಅಗೇನ್ ರಿಟ್ರೇಸ್ಮೆಂಟಲ್ಲಿ ಒಂದು ಸ್ಮಾಲ್ ಕ್ವಾಂಟಿಟಿ ತೊಗೊಂಡೆ, ರೆಗ್ಯುಲರ್ ಕ್ವಾಂಟಿಟಿ ನಾನು ತೊಗೊಂಡಿಲ್ಲ. ಇಲ್ಲಿ ತೊಗೊಂಡೆ, ಅಗೇನ್ ಮಾರ್ಕೆಟ್ ಗಿವನ್ ಮಿ 10 ಪಾಯಿಂಟ್ಸ್ ಎಕ್ಸಿಟೆಡ್. ಬಿಕಾಸ್ ಮಾರ್ಕೆಟಲ್ಲಿ ಮೂಮೆಂಟು ಬೆಳಗ್ಗೆಯಿಂದ ನನಗೆ ಗೊತ್ತಿಲ್ಲ, ಕನ್ಫ್ಯೂಷನ್ ಇದೆ, ನನಗೆ ಅರ್ಥ ಆಗ್ತಿಲ್ಲ ಪ್ರಾಪರಾಗಿ ಅಂದಾಗ ಯು ನೀಡ್ ಟು ವೆಯ್ಟ್. ನಾನಿಲ್ಲಿ ಹೇಳ್ತಿರೋದು ನಿಮಗೆ ಇಷ್ಟೇ, ಪೇಷನ್ಸ್ ತುಂಬಾ ಇಂಪಾರ್ಟೆಂಟು ಆಪ್ಷನ್ ಬೈಯರ್ಸ್ಗೆ. ನೀವು ಟ್ರೇಡ್ ಮಾಡೋದೆಷ್ಟು 10-15 ನಿಮಿಷ ಟ್ರೇಡ್ ಮಾಡ್ತೀರಾ, ಫುಲ್ ಡೇ ನೀವು ವಾಚ್ ಮಾಡ್ತಿರ್ತೀರ. ಪೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಇಲ್ಲಿ ನನಗೆ ಪೇಷನ್ಸ್ ಇತ್ತಾ? ಇಲ್ಲಿತ್ತು. ಬ್ರೇಕೌಟಲ್ಲಿ ಟ್ರೇಡ್ ಮಾಡಲಿಲ್ಲ. ಸೊ ಇಲ್ಲಿ ಬಂದಾಗ ಕನ್ಫ್ಯೂಷನ್ ಆಯಿತು, ಟ್ರೇಡ್ ಮಾಡಿಲ್ಲ. ಸೊ ಇಲ್ಲಿ ಬಂದಾಗ ಒಂದು ಕ್ಲಿಯರಿಟಿ, ಮಾರ್ಕೆಟ್ ಬುಲಿಶ್ ಹೋಗ್ಬೋದು ಅಂತ. ಸೊ ಈ ಬುಲಿಶ್ನೆಸ್ಗಳನ್ನ ಸ್ಲೋಲಿ ಕ್ಯಾಪ್ಚರ್ ಮಾಡ್ಕೊಳ್ತಾ ಬಂದೀನಿ. ಸೊ ನಾನು ನಿಮಗೆ ಹೇಳೋದಿಷ್ಟೇ, ಮಾರ್ಕೆಟಲ್ಲಿ ನೀವು ಟ್ರೇಡ್ ಎಲ್ಲಿ ಮಾಡ್ತೀರಾ, ಹೇಗೆ ಮಾಡ್ತೀರಾ ತುಂಬಾ ಇಂಪಾರ್ಟೆಂಟ್. ಯಾಕೆ ಇವತ್ತು ಬ್ರೇಕೌಟ್ ಮೇಲೆ ಇಷ್ಟು ಫೋಕಸ್ ಇತ್ತು ನಂದು? ಬಿಕಾಸ್ ಮಾರ್ಕೆಟ್ ಏನಿದೆ, ಚೋಟ ಗ್ಯಾಪ್ ಅಪ್ಪು, ಸ್ಮಾಲು, ಆ್ಯಂಡ್ ಇಟ್ಸ್ ಲೈಕ್ ಎ ಫ್ಲಾಟಿಶ್ ಓನ್ಲಿ. ಸೊ ಫ್ಲಾಟಿಶಲ್ಲಿ ಬ್ರೇಕೌಟ್ ಲೆವೆಲ್ಸ್ಗಳ ಸ್ಪೈಕ್ ಆದರೆ 15-20 ಪಾಯಿಂಟ್ ಪ್ರೀಮಿಯಮು ಈಸಿಯಾಗಿ ಜಂಪ್ ಆಗ್ತವೆ. ಓಕೆನಾ. ಬ್ರೇಕೌಟ್ ಲೆವೆಲ್ಸು. ಅದೇ ಗ್ಯಾಪ್ ಅಪ್ ಗ್ಯಾಪ್ ಡೌನಲ್ಲಿ ಆಗೋದಿಲ್ಲ, ತುಂಬ ಕಡಿಮೆ ಆ ಥರ ಆಗೋದು. ಯಾಕೆಂದರೆ ಆಲ್ರೆಡಿ ಅದು ಮೂವ್ಮೆಂಟ್ ಆಗೋಗಿರುತ್ತೆ ಅಷ್ಟು. ಸೊ ಆಗಾದಾಗ ತುಂಬ ಕಡಿಮೆ ಇರುತ್ತೆ. ಸೊ ಅದಕ್ಕೆ ಹೇಳೋದು ನಾನು ನಿಮಗೆ, ಫೋಕಸ್ ಮಾಡಿ, ಕಲಿಯೋ ಕಡೆ ಫೋಕಸ್ ಮಾಡಿ. ಸೊ ನನ್ನ ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳಿದ್ದೆ, ಮಾರ್ಕೆಟ್ ಏನಾದರೂ ಇಫ್ ಇಟ್ ಈಸ್ ಬಿಲೋ 24,200 ಕೆಳಗಡೆ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ವಿ ಕ್ಯಾನ್ ಲುಕ್ ಫಾರ್ ಸೆಲ್ಲಿಂಗ್ ಸೈಡ್ ಅಂತ. ಮಾರ್ಕೆಟ್ ಈ ಕ್ಯಾಂಡಲ್ ಬಂದಾಗ ಅಂದ್ಕೊಂಡೆ ವೆರಿ ನೆಕ್ಸ್ಟ್ ಕ್ಯಾಂಡಲ್ ಮೋಸ್ಟ್ಲಿ ಇದ್ರ ತನಕ ಬೀಳ್ಬೋದು, ರಿಟ್ರೇಸ್ಮೆಂಟಲ್ಲಿ ಈಸಿ ಟ್ರೇಡ್ ಸಿಗುತ್ತೆ, ಕ್ಲೋಸಿಂಗ್ ಫಾರ್ ದ ಡೇ ಅಂತ. ಸೊ ರಿಟ್ರೇಸ್ಮೆಂಟಿಗೆ ಬರಲಿಲ್ಲ ಮಾರ್ಕೆಟು, ಇಲ್ಲಿಂದಲೇ ರಿಟರ್ನ್ ಆಯಿತು. ಓಕೆನಾ. ಸೊ ಇಲ್ಲಿಂದಲೇ ರಿಟರ್ನ್ ಆದಮೇಲೆ ಎಲ್ಲಿಂದ ಟ್ರೇಡ್ ಮಾಡೋದು? ಚಲೋ ಲೀವ್ ಇಟ್ ಆಫ್, ವಿಲ್ ಲುಕ್ ಇಟ್ ಫಾರ್ ನೆಕ್ಸ್ಟ್ ಬೇರೆ ಟೈಪ್ ಟ್ರೇಡ್ ನೋಡೋಣ ಅಂತ ಸುಮ್ಮನೆ ಕೂತಿದೆ. ಓಕೆನಾ. ಹೋಪ್ ನಾನು ಟ್ರೇಡ್ ಎಲ್ಲಿ ಮಾಡಿದ್ದೀನಿ, ಲಾಜಿಕ್ ಏನು ಮಾಡಿದ್ದೀನಿ, ಎರಡೂ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಕಲಿಬೇಕು ಅನ್ನೋರು ನಂದು 24ನೇ ತಾರೀಕು ಬ್ಯಾಚ್, ಶುಕ್ರವಾರದ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಹ್ಯಾಪಿ ಲಾಸ್ಟ್ 2 ವೀಡಿಯೋಸಿಂದ ನಿಮ್ಮದು ಲೈಕ್ಸ್ ಕೂಡ ಆಲ್ಮೋಸ್ಟ್ 50-60% ಹೈ ಇನ್ಕ್ರೀಸ್ ಆಗಿದೆ. ಖುಷಿ ಆಗುತ್ತೆ. ಸೊ ನಾನು ನಿಮಗೆ ಕೊಡ್ತಿರೋ ಕಂಟೆಂಟ್ ನಿಮಗೆ ಖುಷಿ ಅನಿಸಿದರೆ ಡೆಫಿನೆಟಾಗಿ ಒಂದು ಲೈಕ್ ಮಾಡಿ, ನನಗೂ ಹ್ಯಾಪಿ ಅನಿಸುತ್ತೆ, ಚಲೋ ಜನಗಳಿಗೆ ಇಷ್ಟ ಆಗ್ತಿದೆ ಅಂತ. ನಿಮಗೆ ಇಷ್ಟ ಆಗ್ತಿಲ್ಲ ಅಂದರೆ ಡೆಫಿನೆಟಾಗಿ ಹೇಳ್ತೀನಿ, ನೀವು ಫೋರ್ಸ್ ಅಂತೂ ಮಾಡೋದಿಲ್ಲ ಲೈಕ್ ಮಾಡಿ ಅಂತ. ಇಟ್ಸ್ ಅಪ್ ಟು ಯು. ಓಕೆನಾ. ಓಕೆ, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.